ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಅನಿಲ್ ಗುಮ್ನಳ್ಳಿ. ಏಪ್ರಿಲ್ 24 ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅದರಲ್ಲೂ ಕ್ರಿಕೆಟ್ ಅಭಿಮಾನಿಗಳಿಗೆ ಮರೆಯಲಾಗದ ದಿನ. ಲಿಟಲ್ ಮಾಸ್ಟರ್, ಕ್ರಿಕೆಟ್ನ ಆರಾಧ್ಯ ದೈವ, 1989ರಿಂದ 2013ರವರೆಗೆ ತನ್ನ ಬ್ಯಾಟಿಂಗ್ ಮಾಂತ್ರಿಕತೆಯಿಂದ ಇಡೀ ವಿಶ್ವವನ್ನೇ ನಿಬ್ಬೆರಗಾಗುವಂತೆ ಮಾಡಿದಂತಹ ಸಚಿನ್ ತೆಂಡೂಲ್ಕರ್ ಅವರ ಜನ್ಮದಿನ. ಮಿತಭಾಷಿ, ಇತರರಿಗೆ ಮಾದರಿ, ಕಳಂಕರಹಿತ ಕ್ರಿಕೆಟ್ ಜೀವನ, ಅಂಪೈರ್ ತೀರ್ಪನ್ನು ಗೌರವಿಸುವ ಮನೋಭಾವ, ಹೀಗೆ ತನ್ನದೇ ಆದ ವಿಶೇಷ ಶೈಲಿಯಿಂದ ಇಡೀ ವಿಶ್ವದ ಮನಗೆದ್ದಂತಹ ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ ಅವರ ವಿಶೇಷ. ಅದುವೇ ಸಚಿನ್ ಸ್ಪೆಷಲ್. ನಿಮ್ಮೆಲ್ಲರೂ ಕೂಡ ಪ್ರೀತಿಯ ಸ್ವಾಗತ. 1973 ಏಪ್ರಿಲ್ 24ರಲ್ಲಿ ಜನಿಸಿದಂಥ ಸಚಿನ್ ತೆಂಡೂಲ್ಕರ್ ಒಬ್ಬ ಮಹಾನ್ ಕ್ರಿಕೆಟ್ ಆಟಗಾರ ಆಗ್ತಾರೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. 1989ರಲ್ಲಿ ಎದುರಾಳಿ ಬದ್ಧವೈರಿ ಪಾಕಿಸ್ತಾನದ ತಂಡದ ವಿರುದ್ಧ ಟೆಸ್ಟ್ಗೆ ಪಾದಾರ್ಪಣೆ ಮಾಡಿದಾಗ ಎಲ್ಲರೂ ಕೂಡ ನಿಬ್ಬೆರಗಾಗಿದ್ದರು. 16 ವರ್ಷ ವಯಸ್ಸಿನ ಸಚಿನ್ ಪಾಕಿಸ್ತಾನ ತಂಡದ ವಾಸಿಂ ಅಕ್ರಮ್, ವಕಾರ್ ಯೂನಸ್ ಅವರಂತಹ ದೈತ್ಯ ಬೌಲರ್ಗಳನ್ನು ನಿರಾಯಾಸವಾಗಿ ಎದುರಿಸಿದ್ದು. ಅವತ್ತೇ ಕ್ರಿಕೆಟ್ ಪಂಡಿತರೆಲ್ಲ ಈ ಒಬ್ಬ ಪ್ರತಿಭೆಯ ಒಂದು ಪೋರ ಮುಂದೆ ಇತರರಿಗೆ ಮಾದರಿಯಾಗ್ತಾನೆ, ಇಡೀ ವಿಶ್ವಕ್ಕೆ ಇವನು ಮಾರ್ಗದರ್ಶಿ ಆಗ್ತಾನೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಅದೇ ರೀತಿ 24 ವರ್ಷಗಳ ಕಾಲ ಕ್ರಿಕೆಟ್ ರಂಗದಲ್ಲಿ ತನ್ನ ಬ್ಯಾಟನ್ನು ಬೀಸಿದಂಥ ಸಚಿನ್ ಗಳಿಸಿದ್ದು ಬರೋಬ್ಬರಿ 100 ಶತಕ. ಟೆಸ್ಟ್ನಲ್ಲಿ 51 ಶತಕವನ್ನು ಬಾರಿಸಿದರೆ ಏಕದಿನ ಪಂದ್ಯದಲ್ಲಿ 49 ಶತಕಗಳನ್ನು ಬಾರಿಸ್ತಾರೆ. ಒಟ್ಟಾರೆ 35,000ಕ್ಕೂ ಹೆಚ್ಚು ರನ್ಗಳನ್ನು ಗಳಿಸಿರ್ತಕ್ಕಂಥ ಸಚಿನ್ಗೆ ಸಚಿನೇ ಸಾಟಿ. 200 ಟೆಸ್ಟ್ ಮತ್ತು 463 ಏಕದಿನ ಪಂದ್ಯಗಳನ್ನಾಡಿರುವ ಸಚಿನ್ ಎಂಥದೇ ಟಫ್ ಸಿಚುವೇಶನ್ ಇದ್ದರೂ ಕೂಡ ತನ್ನ ಪೇಷನ್ಸನ್ನು ಕಳ್ಕೊತಿರಲಿಲ್ಲ. ಮೆಗ್ರತ್ ಇರ್ಬೋದು, ಆಂಬ್ರೋಸ್ ಇರ್ಬೋದು, ಕರ್ಟಿ ವಾಲ್ಶ್ ಇರ್ಬೋದು, ವಕಾರ್ ಯೂನಸ್ ಇರ್ಬೋದು, ವಾಸಿಂ ಅಕ್ರಮ್ ಇರ್ಬೋದು, ಚೆಮಿಂಡ ವಾಸು ಇರ್ಬೋದು, ಈ ದೈತ್ಯ ವೇಗದ ಬೌಲರ್ಗಳು ಉರಿ ಚೆಂಡನ್ನು ಎಸೆಯೋದ್ರ ಜೊತೆಯಲ್ಲಿ ಅವರ ವಿಕೆಟನ್ನು ಕಬಳಿಸಲಿಕ್ಕೆ ಏನಾದರೂ ಕೆಣಕಿದ್ರೂ ಕೂಡ ಇವರು ತುಟಿ ಮಾತ್ರ ಬಿಚ್ಚುತ್ತಿರಲಿಲ್ಲ. ಅವರ ಉತ್ತರ ಬ್ಯಾಟ್ನಿಂದ ಮಾತ್ರ. ಹಾಗಾಗಿ ಸಚಿನ್ ಕಂಡ್ರೆ ಎಲ್ರಿಗೂ ಇಷ್ಟ. ಮೈದಾನದಲ್ಲಿ ಅವರು ಯುವ ಆಟಗಾರರಿಗೆ ಇನ್ಸ್ಪೈರೇಷನ್ ಆಗಿರ್ತಾಯಿದ್ರು. ಅದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಅವರ 24 ವರ್ಷಗಳ ಕ್ರಿಕೆಟ್ ಜೀವನದಲ್ಲಿ ಒಂದೂ ಕೂಡ ಕಳಂಕ ಇಲ್ಲ. ಕಳಂಕರಹಿತ ಕ್ರಿಕೆಟ್ ಆಟಗಾರ ಯಾರಾದರೂ ಇದ್ದರೆ ಅಂದರೆ ಅಗ್ರಪಂಕ್ತಿಯಲ್ಲಿ ಸಚಿನ್ ತೆಂಡೂಲ್ಕರ್ ಅವರನ್ನು ನಾವು ಕಾಣ್ಬೋದು. ಅಂಪೈರ್ ತೀರ್ಪನ್ನು ಕೊಡೋ ಮುಂಚೆನೇ ಅವರು ಪೆವಿಲಿಯನ್ ಕಡೆ ಹೆಜ್ಜೆ ಆಗ್ತಾಯಿದ್ರು. ಅಂಥ ಒಬ್ಬ ಮಹಾನ್ ಆಟಗಾರ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಶೇನ್ ವಾರ್ನ್ ಮತ್ತು ಸಚಿನ್ ಅವರ ಜುಗಲ್ಬಂದಿ ಪ್ರತಿಯೊಬ್ಬರಿಗೂ ಇಷ್ಟ. ಶೇನ್ ವಾರ್ನ್ ಎಲ್ಲೋ ಒಂದು ಕಡೆ ತನ್ನ ಲೈಫ್ ಹಿಸ್ಟ್ರಿಯಲ್ಲಿ ಬರ್ಕೊಳ್ತಾರೆ. ರಾತ್ರಿ ಮಲಗಿರ್ಬೇಕಾದ್ರೆ ಅವರ ಒಂದು ಕನಸಿನಲ್ಲಿ ಸಚಿನ್ ತೆಂಡೂಲ್ಕರ್ 6 ಹೊಡಿತಾ ಇದ್ರಂತೆ. ಅಂದರೆ ಶೇನ್ ವಾರ್ನ್ ಬೌಲಿಂಗನ್ನು ಸರಾಗವಾಗಿ ಸುಲಭವಾಗಿ ಸಿಕ್ಸರ್ಗೆ ಕಳಿಸ್ತಾ ಇದ್ದಂಥ ಏಕೈಕ ಆಟಗಾರ ಯಾರಾದರೂ ಇದ್ದಾರೆ ಅಂದರೆ ಅದು ನಮ್ಮ ಸಚಿನ್ ತೆಂಡೂಲ್ಕರ್. ಶಾಲಾ ದಿನಗಳಲ್ಲಿ ಸಚಿನ್ ತೆಂಡೂಲ್ಕರ್ ಒಬ್ಬ ಅಪ್ರತಿಮ ಬ್ಯಾಟ್ಸ್ಮನ್ ಅನ್ನು ನಿರೂಪಿಸಿದರು. ಅವರ ಜೊತೆಗೂಡಿ ವಿನೋದ್ ಕಾಂಬ್ಲಿ ಅವರು ಕೂಡ ಒಂದು ಒಳ್ಳೆಯ ಹೆಸರು ಮಾಡಿದರು. ಸಚಿನ್ ತೆಂಡೂಲ್ಕರ್ ನಂತರ ವಿನೋದ್ ಕಾಂಬ್ಲಿ ಕೂಡ ಭಾರತ ತಂಡಕ್ಕೆ ಪಾದಾರ್ಪಣೆಗೊಳಿಸ್ತಾರೆ. ಆದರೆ ವಿನೋದ್ ಕಾಂಬ್ಲಿ ಅವರು ಸಚಿನ್ಗಿನ ಮುಂಚೆನೇ ಟೆಸ್ಟ್ನಲ್ಲಿ 2 ಡಬಲ್ ಸೆಂಚುರಿ ಹೊಡೆದರೂ ಕೂಡ ನಂತರದ ದಿನಗಳಲ್ಲಿ ಅವರು ತನ್ನ ವರ್ತನೆಯಲ್ಲಿ ತಾಳ್ಮೆಯನ್ನು ಕಳೆದುಕೊಂಡು ಕ್ರಿಕೆಟ್ನಿಂದ ದೂರ ಆಗ್ತಾರೆ. ಆದರೆ ಸಚಿನ್ ತೆಂಡೂಲ್ಕರ್ ತನ್ನ ಒಂದು ಒಳ್ಳೆಯ ಮಾರ್ಗದರ್ಶನದಿಂದ ಅವರು ಕ್ರಿಕೆಟ್ನಲ್ಲಿ ಅತ್ಯಂತ ಯಶಸ್ವಿಯಾಗಿ ಹೆಜ್ಜೆಯನ್ನು ಹಾಕ್ತಾರೆ. ಏಕದಿನ ಪಂದ್ಯದಲ್ಲಿ ಪ್ರಪ್ರಥಮವಾಗಿ ಡಬಲ್ ಸೆಂಚುರಿಯನ್ನು ಹೊಡೆದಂಥ ಏಕೈಕ ಆಟಗಾರ ಯಾರಾದರೂ ಅಂದರೆ ಸಚಿನ್ ತೆಂಡೂಲ್ಕರ್. ಹಾಗೆ ಟೆಸ್ಟ್ನಲ್ಲೂ ಕೂಡ ಅವರು ಡಬಲ್ ಸೆಂಚುರಿಯನ್ನು ಹೊಡಿತಾರೆ. ಒಟ್ಟಾರೆ ಒಂದು ಕಾಲಘಟ್ಟದಲ್ಲಿ ಬ್ರಿಯಾನ್ ಲಾರಾ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಏನು ವೆಸ್ಟ್ ಇಂಡೀಸ್ನ ಒಬ್ಬ ಅಪ್ರತಿಮ ಬ್ಯಾಟ್ಸ್ಮನ್ ಬ್ರಿಯಾನ್ ಲಾರಾ ಮತ್ತು ಸಚಿನ್ ತೆಂಡೂಲ್ಕರ್ ಇಬ್ಬರಲ್ಲಿ ಯಾರು ಮೇಲು ಅಂತಕ್ಕಂಥ ಒಂದು ಚರ್ಚೆ ವಿಶ್ವ ಕ್ರಿಕೆಟ್ನಲ್ಲಿ ಹುಟ್ಟಾಗ್ತಾರೆ. ಬ್ರಿಯಾನ್ ಲಾರಾ ಒಂದು ರೀತಿಯ ಫೇಮಸ್ ಆದರೆ ಸಚಿನ್ ತೆಂಡೂಲ್ಕರ್ ಒಂದು ರೀತಿ. ಟೆಸ್ಟ್ ಮತ್ತು ಏಕದಿನ ಪಂದ್ಯ ಎರಡರಲ್ಲೂ ಕೂಡ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ತೋರಿಸ್ತಕ್ಕಂಥ ಸಚಿನ್ ನಿಜಕ್ಕೂ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಕ್ರಿಕೆಟ್ ಇತಿಹಾಸದಲ್ಲಿ ಡಾನ್ ಬ್ರಾಡ್ಮನ್ ಅವರ ಲೆಜೆಂಡ್ ಅಂತ ಕರೀತಾರೆ. ಅದೇ ನಮ್ಮ ಸಚಿನ್ ಅವರನ್ನು ಆರಾಧ್ಯ ದೈವ ಅಂತ ಕರೀತಾರೆ. ಇತರರಿಗೆ ಮಾದರಿಯಾಗಿದ್ದಂಥ ಸಚಿನ್ ಹಿಂದೆ ನೋಡೋದೇ ಇಲ್ಲ. 2013ವರೆಗೂ ತನ್ನದೇ ಆದ ರೀತಿಯಲ್ಲಿ ಇಡೀ ಮೈದಾನದಲ್ಲಿ ಬ್ಯಾಟನ್ನು ಬೀಸೋದ್ರ ಮೂಲಕ ರನ್ಗಳ ಸಂಪಾದನೆಯನ್ನು ಮಾಡ್ತಾನೇ ಹೋಗ್ತಾರೆ. ಒಂದಲ್ಲ ಎರಡಲ್ಲ ನೂರಾರು ಪ್ರಶಸ್ತಿಗಳು ಅವ್ರನ್ನ ಹುಡ್ಕೊಂಡ್ಬರ್ತದೆ. 1994ರಲ್ಲಿ ಅವರಿಗೆ ಅರ್ಜುನ ಅವಾರ್ಡ್ ಬರುತ್ತೆ. 1992ರಲ್ಲಿ ಖೇಲ್ ರತ್ನ ಅವಾರ್ಡ್, ಆನಂತರ ಪದ್ಮಭೂಷಣ, ಪದ್ಮಶ್ರೀ. 2014ರಲ್ಲಿ ಭಾರತ ಸರ್ಕಾರ ಭಾರತದ ಅತ್ಯುನ್ನತ ಶ್ರೇಷ್ಠ ಪ್ರಶಸ್ತಿಯಾದ ಭಾರತ ರತ್ನವನ್ನು ಕೂಡ ನೀಡಿ ಗೌರವಿಸುತ್ತೆ. ಇಷ್ಟೇ ಅಲ್ಲ, ಕ್ರಿಕೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಆಟಕ್ಕೆ ಎಲ್ಲರೂ ಕೂಡ ಮನಸೋತು
ಹಿಂದೆ ವೆಸ್ಟ್ ಇಂಡೀಸ್ನ ದೈತ್ಯರಾಗಿರ್ತಕ್ಕಂಥ ವಿವಿಯನ್ ರಿಚರ್ಡ್ಸ್ ನಂತರ ಯಾರಾದರೂ ವಿಶ್ವ ಕ್ರಿಕೆಟ್ನಲ್ಲಿ ಒಂದು ಹೆಸರನ್ನು ಅಪ್ರತಿಮ ಬ್ಯಾಟ್ಸ್ಮನ್ ಯಾರಾದರೂ ಇದ್ದರೆ ಅದು ಸಚಿನ್ ತೆಂಡೂಲ್ಕರ್ ಅಂತ ಹೇಳ್ತಾರೆ, ಕ್ರಿಕೆಟ್ನ ಇತಿಹಾಸಕಾರ. ಹಾಗೆ ಅವರಿಗೆ ಗ್ಯಾರಿ ಸೋಬರ್ಸ್ ಪ್ರಶಸ್ತಿಯನ್ನು ಕೊಡ್ತಾರೆ. ವಿಶ್ವ ಟೆಸ್ಟ್ ಕ್ರಿಕೆಟ್ನಲ್ಲಿ ಸ್ಥಾನವನ್ನು ಪಡೆದಂಥ ಭಾರತದ ಏಕೈಕ ಆಟಗಾರ ಯಾರಪ್ಪ ಅಂದರೆ ಸಚಿನ್ ತೆಂಡೂಲ್ಕರ್. ಹೀಗೆ ಒಂದಲ್ಲ ಎರಡಲ್ಲ ನೂರಾರು ಪ್ರಶಸ್ತಿಗಳು ಅವ್ರನ್ನ ಹುಡುಕೊಂಬರ್ತವೆ. ಅದಕ್ಕೆ ಕಾರಣ ಅವರಲ್ಲಿದ್ದಂತಹ ಒಂದು ಗ್ರೇಟ್ ಪರ್ಫಾರ್ಮೆನ್ಸ್. 2011ರಲ್ಲಿ ಅವ್ರಿಗೊಂದು ಕೊರಗಿರ್ತದೆ, ವಿಶ್ವಕಪ್ಪನ್ನು ಗೆಲ್ಲಕ್ಕಾಗಲಿಲ್ಲ ಅಂತ. ಧೋನಿ ಅವರ ನಾಯಕತ್ವದಲ್ಲಿ ಭಾರತದಿಂದ 2011ರಲ್ಲಿ ವಿಶ್ವಕಪ್ಪನ್ನು 2ನೇ ಬಾರಿ ಗೆಲ್ಲುತ್ತೆ. 1983ರಲ್ಲಿ ಕಪಿಲ್ ದೇವರ ನಾಯಕತ್ವದಲ್ಲಿ ಪ್ರಪ್ರಥಮವಾಗಿ ವೆಸ್ಟ್ ಇಂಡೀಸನ್ನು ಮಣಿಸಿ ವಿಶ್ವಕಪ್ಪನ್ನು ಮುಡಿಗೇರಿಸಿದಂಥ ಭಾರತ ತಂಡ ನಂತರ 2011ರಲ್ಲಿ 2ನೇ ಬಾರಿ ಇದನ್ನು ಮುಡಿಗೇರಿಸಿದೆ. ಅದರಲ್ಲಿ ಸಚಿನ್ ಅವರ ಪಾತ್ರ ಕೂಡ ಬಹಳ ಮುಖ್ಯವಾಗಿರ್ತದೆ. ಒಟ್ಟಾರೆ ಕ್ರಿಕೆಟ್ ರಂಗದಲ್ಲಿ ಕಳಂಕರಹಿತವಾಗಿ ಯಾರಾದರೂ ಒಬ್ಬ ಕ್ರಿಕೆಟಿಗ ಇಷ್ಟು ಒಂದು ಒಳ್ಳೆಯ ಹೆಸರನ್ನು ಮಾಡ್ತಾರೆ ಅಂದರೆ ಸಚಿನ್ ತೆಂಡೂಲ್ಕರ್ ಅಂತಕ್ಕಂಥದ್ದು ಎಲ್ಲರೂ ಕೂಡ ಒಂದು ಮನದಟ್ಟಾಗಿದೆ. ಹಾಗಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಸಚಿನ್ ತೆಂಡೂಲ್ಕರ್ನ ಯಾಕೆ ಇಷ್ಟಪಡ್ತಾರೆ ಅಂದರೆ ಅವರು ಒಂದು ಮೈದಾನದಲ್ಲಿದ್ದಾಗ ಇತರ ಆಟಗಾರರಿಗೆ ಸ್ಫೂರ್ತಿಯಾಗಿರ್ತಕ್ಕಂಥದ್ದು, ಇನ್ಸ್ಪಿರೇಷನ್ ಆಗಿರ್ತಕ್ಕಂಥದ್ದು. ಎಷ್ಟೋ ಪಂದ್ಯಗಳಲ್ಲಿ ಒಂದು ಸಮಯ ಇತ್ತು, ಸಚಿನ್ ತೆಂಡೂಲ್ಕರ್ ಏನಾದರೂ ಔಟ್ ಆದರೆ ಕ್ರಿಕೆಟ್ ಪ್ರೇಮಿಗಳು ಟಿ ವಿನ ಆಫ್ ಮಾಡ್ತಾಯಿದ್ರು, ಭಾರತ ತಂಡ ಸೋತೇ ಬಿಡ್ತು ಅಂತ. ಅಂತಹ ಒಬ್ಬ ಆಟಗಾರ ಸಚಿನ್ ಅಂದರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಏಕ ವ್ಯಕ್ತಿಯಾಗಿ ಆಸ್ಟ್ರೇಲಿಯಾ ವಿರುದ್ಧ ಇರ್ಬೋದು, ಇಡೀ ವಿಶ್ವದ ಎಲ್ಲ ತಂಡಗಳ ವಿರುದ್ಧ ತನ್ನದೇ ಆದ, ಅದರಲ್ಲೂ ಆಸ್ಟ್ರೇಲಿಯಾ ಮೇಲೆ ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಆಸ್ಟ್ರೇಲಿಯಾ ವಿರುದ್ಧ ಎಷ್ಟು ಚೆನ್ನಾಗಿ ಆಡ್ತಾ ಇದ್ರು ಅಂದರೆ ಆ ಬೌಲರ್ಗಳನ್ನು ಮನಬಂದಂತೆ ಧರಿಸ್ತಿದ್ರು. ಸ್ಟೀಫನ್ ಫ್ಲೆಮಿಂಗ್ ಇರ್ಬೋದು, ಕ್ಯಾಸ್ಪ್ರೋವಿಚ್ ಇರ್ಬೋದು, ಎಲ್ಲ ಶೇನ್ ವಾರ್ನ್ ಅವರ ನಡುವೆ ಯಾವಾಗಲೂ ಟೆಸ್ಟ್ ಇರ್ಬೋದು, ಒನ್ ಡೇ ಇರ್ಬೋದು, ಅಂತಹ ಒಂದು ರೀತಿಯ ಕ್ರಿಕೆಟ್ ಪ್ರೇಮಿಗಳಿಗೆ ನೋಡೋಕ್ಕೆ ಒಂದು ಆನಂದ ಆಗೋದು ಸಚಿನ್ ಮತ್ತು ಶೇನ್ ವಾರ್ನ್ ನಡುವಿನ ಒಂದು ಆಟವನ್ನು. ಒಟ್ಟಾರೆ ಈ ಒಂದು ಸಚಿನ್ ತೆಂಡೂಲ್ಕರ್ ಅವರು ಇವತ್ತೇನು ಏಪ್ರಿಲ್ 24ರಂದು ತನ್ನ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಅದು ಸಾರ್ಥಕ ಒಂದು ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಆಮೇಲೆ ಅವ್ರು ಯಾವತ್ತೂ ಕೂಡ ಒಂದು ಪ್ರಶಸ್ತಿಗೆ ಆಮೇಲೆ ಒಂದು ಸ್ಥಾನಕ್ಕೆ ಅವ್ರು ಯಾವತ್ತೂ ಕೂಡ ಆಸೆ ಪಡಲಿಲ್ಲ. ಅವರೇನಾದರೂ ಇಚ್ಛೆ ಪಟ್ಟಿದ್ರೆ ಭಾರತ ಕ್ರಿಕೆಟ್ BCCIಯಲ್ಲಿ ಉನ್ನತ ಸ್ಥಾನವನ್ನು ಪಡಿಬೋದಿತ್ತು, ICCಯಲ್ಲಿ ಎಂತಹ ಸ್ಥಾನಗಳನ್ನು ಕೂಡ ಪಡ್ಕೋಬೋದಿತ್ತು. ಆದರೆ ಅವರು 2012ರಿಂದ 2018ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಮಾತ್ರ ಅವರು ಆಯ್ಕೆಯಾಗಿರ್ತಾರೆ. ಅದೊಂದು ಲಾಭದಾಯಕ ಹುದ್ದೆಯಲ್ಲಿರ್ತಾರೆ. ಅಷ್ಟು ಬಿಟ್ಟರೆ ಇನ್ನು ಯಾವುದೇ ಲಾಭದಾಯಕ ಹುದ್ದೆಯನ್ನು ಗಳಿಸಲಿಕ್ಕೆ ಅವರು ಇಷ್ಟಪಟ್ಟಿಲ್ಲ. ಅಂತಹ ಒಂದು ಮೇರು ಪ್ರತಿಭೆ ಸಚಿನ್ ತೆಂಡೂಲ್ಕರ್ ಅವರು ಭಾರತ ಕ್ರಿಕೆಟ್ ರಂಗದಲ್ಲಿ ಇದ್ದರು ಅಂದರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂಥ ವಿಚಾರ. ಅವರ ಒಂದು ಮಾರ್ಗದರ್ಶನದಲ್ಲಿ ಯುವ ಆಟಗಾರರು ಇವತ್ತೇನು ಅವರು ನೋಡಿ, ಇವತ್ತೆಲ್ಲ ಕೂಡ ಒಡಿಬಡಿ ಕ್ರಿಕೆಟ್ T20ಗೆ ಎಲ್ಲರೂ ಕೂಡ ಮಾರು ಹೋಗ್ತಾ ಇದ್ದಾರೆ. ಅವರು ಕೇವಲ ಒಂದೇ ಒಂದು T20 ಪಂದ್ಯವನ್ನು 2006ರಲ್ಲಿ ಆಡ್ತಾರೆ ಸೌತ್ ಆಫ್ರಿಕಾ ವಿರುದ್ಧ. ಅಷ್ಟು ಬಿಟ್ಟರೆ ಅವರು ಹೆಚ್ಚು ಇಷ್ಟಪಡ್ತಿದ್ದು ಟೆಸ್ಟ್ ಮತ್ತು ಒನ್ ಡೇ. ಇಂಥ ಒಬ್ಬ ಅಪ್ರತಿಮ ಮಹಾನ್ ಆಟಗಾರ 2013ರಲ್ಲಿ ಎಲ್ಲ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದಾಗ ಇಡೀ ಕ್ರಿಕೆಟ್ ರಂಗ ಶೋಕಾಚರಣೆಯಲ್ಲಿ ಮುಳುಗಿತ್ತು. ಮತ್ತೆ ನಾವು ಸಚಿನ್ ತೆಂಡೂಲ್ಕರ್ನ ಮೈದಾನದಲ್ಲಿ ನೋಡೋಕ್ಕಾಗೋದಿಲ್ವ ಅಂತ. ಆದರೆ ಅವರು IPLನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಆಡ್ತಾ ಆ ತಂಡಕ್ಕೆ ಇತ್ತೀಚೆಗೆ ಮಾರ್ಗದರ್ಶಕರಾಗಿದ್ದಾರೆ. ಸಚಿನ್ ತೆಂಡೂಲ್ಕರ್ ಅವರ ಏನು 100 ಶತಕಗಳ ದಾಖಲೆ ಇರ್ಬೋದು, 34,000ಕ್ಕೂ ಹೆಚ್ಚು ರನ್ಗಳ ಈ ದಾಖಲೆಯನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಒಬ್ಬ ಆಟಗಾರ ಮುರಿಬೋದು. ಆದರೆ ಸಚಿನ್ ತೆಂಡೂಲ್ಕರ್ ಅವರು ಮೈದಾನದಲ್ಲಿ ನಡ್ಕೊಳ್ತಕ್ಕಂಥ ರೀತಿ, ಅಂಪೈರ್ಗಳಿಗೆ ಕೊಡ್ತಾ ಇರ್ತಕ್ಕಂಥ ಗೌರವ, ಹಾಗೆ ಇತರ ಆಟಗಾರರಿಗೆ ಆಗಿದ್ದಂಥ ಮಾದರಿ ಇವೆಲ್ಲವನ್ನೂ ಕೂಡ ಈ ಯುವ ಆಟಗಾರರು ಅವರ ಇನ್ಸ್ಪೈರ್ ಆಗಿ ತಗೊಂಡು ಆ ರೀತಿಯ ಒಂದು ಒಳ್ಳೆಯ ಸ್ವಭಾವವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಸಚಿನ್ ತೆಂಡೂಲ್ಕರ್ ಜನ್ಮದಿನಕ್ಕೆ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ, ನಿಮ್ಮೆಲ್ಲರೂ ಕೂಡ ಈ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ನಮಸ್ಕಾರ.